ಪ್ರಿಯ ಕಂಪನಾಂಕಿಗಳೇ, ನಮಸ್ಕಾರ. ಇಂದು ನಮ್ಮೊಂದಿಗೆ ಚನ್ನರಾಯಪಟ್ಟಣದ ಖ್ಯಾತ ಶ್ರೀ ಎ.ಜಿ. ರಾಜು ಅವರು ಇದ್ದಾರೆ. ಇವರ ಸಣ್ಣ ಪರಿಚಯವನ್ನ ನಿಮಗೆ ಮಾಡಿಕೊಡ್ಬೇಕು ಅಂತಂದ್ರೆ, ಇವರು ಚನ್ನರಾಯಪಟ್ಟಣದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಪಡೆದು ಹಾಸನದ ಮಲೆನಾಡು ತಾಂತ್ರಿಕ ವಿದ್ಯಾಲಯದಲ್ಲಿ ಬಿಇ ಪದವಿಯನ್ನ ಮತ್ತೆ ಚನ್ನರಾಯಪಟ್ಟಣದ ಶ್ರೀ ಆದಿಚುಂಚನಗಿರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಕಿರಿಯ ತರಬೇತಿ ಅಧಿಕಾರಿಯಾಗಿ ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀ ರಾಜು ಅವರಿಗೆ ಬಾಲ್ಯದಿಂದಲೇ ರಂಗಭೂಮಿಯ ನಂಟು. ಅಭಿನಯ, ನಿರ್ದೇಶನ, ಪ್ರಸಾದನ, ರಂಗವಿನ್ಯಾಸ, ರಂಗಸಂಗೀತ, ಸಂಗೀತ ಸಂಯೋಜನೆ ಹೀಗೆ ರಂಗದ ಮೇಲಿನ ಎಲ್ಲಾ ಪ್ರಾಕಾರಗಳಲ್ಲೂ ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಗುಬ್ಬಚ್ಚಿಗೂಡು, ಮೋಕ್ಷಗಾಮಿ ಇವರ ಕಾದಂಬರಿಗಳು, ನಿನ್ನಿಂದಲೇ ಇವರು ಕವನ ಸಂಕಲನ, ಭುವನ ಸಾರ್ವಭೌಮ, ಮಾರಿ ಹೆಮ್ಮಾರಿ ಹಾಗೂ ಆಟ ಚೆಲ್ಲಾಟ ಇವರ ಯಶಸ್ವಿ ನಾಟಕಗಳು. ಹೀಗೆ ತಮ್ಮ ಎದೆಗೆ ಬಿದ್ದ ಅಕ್ಷರಗಳನ್ನ ದಾಖಲಿಸುತ್ತಾ ತಮ್ಮನ್ನ ತೊಡಗಿಸಿಕೊಂಡು ಮುಂದುವರಿಯುತ್ತಿದ್ದಾರೆ. ನಮಸ್ಕಾರ ಶ್ರೀ ಎ.ಜಿ. ರಾಜು ಅವರೇ. ಅಂದ್ರೆ ನನಗೆ ಮುಖ್ಯವಾಗಿ ಕೆಲವು ವಿಷಯಗಳು ಬಹಳ ಆಸಕ್ತಿಪೂರ್ಣ ಅಂತ ಅನ್ಸುತ್ತೆ ನಿಮ್ಮ ವಿಷಯವಾಗಿ. ಅದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಬೆಳಕು ಚೆಲ್ಲೋಣ. ಈಗ ನಿಮ್ಮ ಎಷ್ಟು ಪ್ರಾಕಾರಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ಸಾಹಿತ್ಯದ ಪ್ರಾಕಾರದಲ್ಲಿ, ಕ್ರಿಯಾತ್ಮಕತೆಯ ಪ್ರಾಕಾರಗಳಲ್ಲಿ, ಇಷ್ಟು ಎಲ್ಲ ಪ್ರಾಕಾರಗಳಲ್ಲೂ ಕೆಲಸ ಮಾಡ್ತಾ ಇದ್ದೀರಾ. ಇದರ ಈ ಎಲ್ಲ ಕಲೆಗಳ ಮೂಲ ಸೆಲೆ ಯಾವುದು ಅಂತ ನೀವು ಅಂತೀರಾ? ನನಗೆ ನನ್ನ ಎಲ್ಲಾ ಮೂಲಭೂತ ಬೆಳವಣಿಗೆಗೆ ಇವತ್ತು ನನ್ನನ್ನ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಆಗಿದೆಯೋ ಇದಕ್ಕೆಲ್ಲ ತಾಯಿ ಬೇರು ನನ್ನ ರಂಗಭೂಮಿ ಸರ್. ಆ ರಂಗಭೂಮಿ ನನಗೆ ನಾಯಕತ್ವದ ಗುಣಗಳನ್ನು ಕೊಡ್ತು. ರಂಗಭೂಮಿ ನನಗೆ ಸ್ವಾಭಿಮಾನವನ್ನು ಕೊಡ್ತು. ನನ್ನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಹುಟ್ಟಾಕೋದಕ್ಕೆ ಕಾರಣ ಆಯ್ತು ಸರ್. ಆಮೇಲೆ ಎಲ್ಲ ಕೃತಿಗಳಲ್ಲೂ ನೀವು ಮುಖ್ಯವಾಗಿ ತೋರಿಸುವುದು ಕೂಡ ನಿಮ್ಮ ಚನ್ನರಾಯಪಟ್ಟಣದ ಕಲ್ಚರ್ನ, ನಿಮ್ ಚನ್ನರಾಯಪಟ್ಟಣದ ಸಂಸ್ಕೃತಿಯನ್ನ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಆಮೇಲೆ ಜನಪದ ಇದೆ ನಿಮ್ಮ ಮಾತಲ್ಲಿ. ಆಮೇಲೆ ಬಹಳ ಗಾಢವಾಗಿ ನಿಮ್ಮ ಕೃತಿಗಳಲ್ಲಿ ನೋಡುವುದು ಒಂದು ಸಹಜವಾದಂತ ಮಾನವ ಮೌಲ್ಯ, ಆಮೇಲೆ ಪರಿಸರ ಪ್ರಜ್ಞೆ ಅಲ್ವಾ? ಹೌದು ಸರ್. ಯಾಕಂತ ಹೇಳಿದ್ರೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಗ್ರಾಮೀಣ ಭಾಗ. ನನ್ನ ಶಿಕ್ಷಣ ಕೂಡ ಗ್ರಾಮೀಣ ಭಾಗದಲ್ಲೇ ಆಗಿದೆ. ನಾನು ಬದುಕು ಸವಿಸ್ತಾ ಇರತ್ತೆ ಕೂಡ ಸಾಮಾನ್ಯವಾದ ಜನರ ಜೊತೆ ನಾನು ಸವಿಸ್ತಾ ಇದ್ದೀನಿ ಸರ್. ಹಾಗಾಗಿ ಈ ಬ್ಯಾಕ್ ಟು ರೂಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಸುತ್ತ ಇರತಕ್ಕಂತ ಸಮಸ್ಯೆಗಳಿಗೆ, ನನ್ನ ಸುತ್ತ ಇರತಕ್ಕಂತ ನಮ್ಮದೇ ಆದ ವಿಶೇಷವಾದ ಕಲಾ ಪ್ರಕಾರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ಬೋದು, ನಮ್ಮ ಇತಿಹಾಸಕ್ಕೆ ಮಹತ್ವವನ್ನು ಕೊಡ್ಬೋದು. ಹಾಗಾಗಿ ಏನು ನೇರವಾಗಿ ನಾವು ನೋಡಿದ್ದೇವೋ ಅದನ್ನ ಮಾತ್ರ ನಾನು ಬರ್ದಿದ್ದೀನಿ ಸರ್. ಸರಿ, ಬಹಳ ಸಂತೋಷ ರಾಜು ಅವರೇ. ಈಗ ಒಂದ್ ವಿಷಯ ಇದೆ, ನಾವೆಲ್ಲ ಬೆಂಗಳೂರಿನವರು, ನಾವು ಬೆಂಗಳೂರಿನಲ್ಲಿ ಇದ್ದೀವಿ. ಬೆಂಗಳೂರಿನಲ್ಲಿ ಸಾಕಷ್ಟು ಅವಕಾಶಗಳಿದೆ. ಬೆಂಗಳೂರಿನಲ್ಲಿ ಎಲ್ಲ ಪ್ರಾಕಾರಗಳ ಕುರಿತು ಜನಗಳಿಗೆ ಒಂದು ಆಸಕ್ತಿ ಇದೆ. ಅವರು ನೋಡ್ತಾರೆ, ಬರ್ತಾರೆ, ಎಷ್ಟೇ ದೂರವಾದ್ರೂ ಕೂಡ ಬರ್ತಾರೆ, ನೋಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ಅದು ನೀವು ಟಿಕೆಟ್ ಇಡ್ರಿ, ಟಿಕೆಟ್ ಇಡದೇ ಇದ್ದಂತ ಸಂದರ್ಭದಲ್ಲಿ ಕೂಡ ಬಂದು ನೋಡ್ತಾರೆ. ಒಂದು ಸಣ್ಣ ನಗರದಲ್ಲಿ ನೀವು ಕಲೆಯನ್ನ ಉಳಿಸ್ಕೊಂಡು ಹೋಗ್ತಿರುವಂತ ಬಗ್ಗೆ ಹೇಗೆ? ನಿಮಗೆ ಬರ್ತಿರುವಂತ ಸವಾಲುಗಳೇನು ಆ ಹಂತದಲ್ಲಿ? ಸರ್, ಮೊದಲನೇದಾಗಿ ರಂಗಭೂಮಿ ಅಂತ ಹೇಳಿದ್ರೆ ಇಲ್ಲಿ ಜನಗಳಿಗೆ ಮೌಲ್ಯ ಕಡಿಮೆ ಸರ್. ರಂಗಭೂಮಿಯ ಮಹತ್ವದ ಬಗ್ಗೆ ಗೊತ್ತಿರ್ತಕ್ಕಂಥ ಜನಗಳೇ ಇಲ್ಲ. ನಾವೇನಾದ್ರು ಪ್ರಯತ್ನ ಪಟ್ರೆ ನಾಟಕ ಆಡೋರು ಅಂತ ನಮ್ಮನ್ನ ಬಹಳ ಕೀಳಾಗಿ ಕಾಣ್ತಾರೆ ಸರ್. ಈ ನಾಟಕ ಆಡೋದನ್ನ ಜೀವನದಲ್ಲಿ ಪ್ರತಿಯೊಬ್ರು ನಾಟಕ ಆಡ್ತಿರ್ತಾರೆ ಸರ್. ಪ್ರತಿ ಕ್ಷಣ ನಾಟಕಗಳನ್ನ ಆಡ್ತಾರೆ, ಪ್ರತಿ ಕ್ಷಣದಲ್ಲಿ ಎಲ್ಲಾ ನವರಸಗಳಲ್ಲೂ ಅಭಿನಯ ಮಾಡ್ತಾರೆ. ಆದ್ರೆ ನಿಜವಾಗಿ ಅದನ್ನ ನಾವು ಕೃತಿಯಾಗಿ ನೋಡೋದಕ್ಕೆ ಯಾರು ಆಸಕ್ತಿ ಪಡ್ತಾ ಇಲ್ಲ ಸರ್. ರಂಗಭೂಮಿಯ ಅಭಿರುಚಿ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಈ ಮೊಬೈಲ್ ಸಂಸ್ಕೃತಿ ಬಂತೋ, ಯಾವಾಗ ಈ ಟಿವಿ ಮಾಧ್ಯಮಗಳು, ಅಂದ್ರೆ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಸಾರ್ವಜನಿಕವಾಗಿ ಇದ್ದ ಆಸಕ್ತಿಯನ್ನ ಕಡಿಮೆ ಮಾಡಿದೆ ಸರ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಯಾವುದೇ ರೀತಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿದ್ರೆ ಜನ ಬರ್ಲಿಕ್ಕೆ ಆಸಕ್ತಿ ಪಡ್ತಾರೆ. ಅದೇ ಒಂದು ನಾಟಕ ಮಾಡ್ತೀವಿ ಅಂತ ಹೇಳಿದ್ರೆ ನಾಟಕ ಮಾಡೋದಕ್ಕೆ ಸಿದ್ಧತೆ, ಅವ್ರ ಮನಸ್ಸು ಸರಿ ಮಾಡ್ಬೇಕು, ನಾವು ಅವ್ರ ಜೊತೆ ತಿಂಗಳಾನ್ಗಟ್ಲೆ ಮಾತನಾಡ್ಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು, ರಂಗಭೂಮಿ ಮಹತ್ವವನ್ನು ತೋರಿಸ್ಬೇಕು, ನಂತರ ಅವ್ರನ್ನ ತೊಡಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಸರ್,
ಮುಖ್ಯವಾಗಿ ಕಲಾವಿದರು ಸಿಗೋದಿಲ್ಲ. ಕಲಾವಿದರೇ ಸಿಗೋದಿಲ್ಲ ಅಂದ್ಮೇಲೆ ಕಲಾವಿದೆಯರ ಪ್ರಶ್ನೆ ಬರೋದೇ ಇಲ್ಲ ಸರ್. ಯಾಕೆಂದ್ರೆ ಇಲ್ಲೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಇರ್ತಕ್ಕಂತ ವ್ಯವಸ್ಥೆಗಳು ಸರ್. ಅಷ್ಟು ಒಳ್ಳೆ ಭಾವನೆಗಳು ರಂಗಭೂಮಿ ಬಗ್ಗೆ ಇಲ್ಲ. ಆದ್ರೆ ಎಲ್ಲರೂ ಸೀರಿಯಲ್ನ ಕುತ್ಕೊಂಡು ನೋಡ್ತಾರೆ, ಚಲನಚಿತ್ರವನ್ನ ಕುತ್ಕೊಂಡು ನೋಡ್ತಾರೆ. ಆದ್ರೆ ಅದರ ಬೇರು ರಂಗಭೂಮಿ ಅನ್ನೋದನ್ನ ಎಲ್ಲ ಮರ್ತಿದ್ದಾರೆ ಸರ್. ಈಗ ಯಾವ ಚಲನಚಿತ್ರ ರಂಗದಲ್ಲಿ ಅಥವಾ ರಂಗಭೂಮಿನ ಇದರಲ್ಲಿ ಸೀರಿಯಲ್ ನಲ್ಲಿ, ಧಾರಾವಾಹಿಗಳಲ್ಲಿ ಗಟ್ಟಿತನ ಉಳಿಸ್ಕೊಂಡಿರ್ತಕ್ಕಂಥದ್ದು ರಂಗಭೂಮಿ ಹಿನ್ನೆಲೆಯಿಂದ ಬಂದ ಕಲಾವಿದರು ಮಾತ್ರ ಅಂತ ನಾನು ತುಂಬಾ ಕಟ್ಟುನಿಟ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಅವರು ಅಭಿನಯದ ಎಲ್ಲಾ ಮಜಲುಗಳನ್ನ ದಾಟಿ ಮುಂದೆ ಬಂದಿರ್ತಾರೆ. ನವರಸಗಳಲ್ಲಿ ಅವರಿಗೆ ಅವರದೇ ಆದ ಒಂದು ಅನುಭವ ಸಿಕ್ಕಿರ್ತದೆ, ಅದನ್ನ ಅನುಭವಿಸಿರ್ತಾರೆ. ಹಾಗಾಗಿ ಸರ್, ಕಲಾವಿದ್ರನ್ನ ಹೇಗೋ ಹುಡುಕ್ತಿವಿ, ಅವ್ರನ್ನೆಲ್ಲ ಒಂದ್ ಕಡೆ ಕೂಡಿಸ್ತಕ್ಕಂತ ಸಮಯ ಇದೆಯಲ್ಲ ಸರ್, ಎಷ್ಟು ಪ್ರಯತ್ನ ಪಟ್ರು ಒಂದೇ ಸಮಯಕ್ಕೆ ಯಾರು ಬರಲ್ಲ. ಯಾಕೆಂದ್ರೆ ಜೀವನ ಅನ್ನೋದು ಏನ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರನ್ನು ಜೀವನ ಎಳ್ಕೊಂಡು ಹೋಗ್ತಾ ಇದೆ ಸರ್. ಹವ್ಯಾಸದ ಕಡೆಗೆ ಬರೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಅವ್ರನ್ನ ಕೂಡಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ಎಲ್ಲರಿಗೂ ಸೆಟ್ ಆಗ್ತಕ್ಕಂತ ಜಾಗ ಬೇಕು. ನಿಮಗೆ ಬೆಂಗಳೂರಿನ ಸಿಟಿಗಳಲ್ಲಿ ನಿಮಗೆ ದೊಡ್ಡ ದೊಡ್ಡ ಕಲಾಮಂದಿರಗಳು ಸಿಗ್ತದೆ, ನಿಮಗೆ ರಂಗ ತಾಲೀಮನ್ನು ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗ್ತದೆ, ಸ್ಥಳಗಳ ಅವಶ್ಯಕತೆ ನಿಮ್ಮಲ್ಲಿ ಇದೆ ಬಹಳಷ್ಟು. ಆದ್ರೆ ಗ್ರಾಮೀಣ ಭಾಗದಲ್ಲಿ, ಇದು ಸಿಟಿ ಕೂಡ ಅಲ್ಲ ಸರ್, ಒಂದು ಗ್ರಾಮೀಣ ವಿಭಾಗ, ಇಲ್ಲಿ ನಾವೇನಾದ್ರೂ ರಂಗ ತಾಲೀಮನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿ ಮುಖ್ಯೋಪಾಧ್ಯಾಯರಿಗೆ ಮನವೊಲಿಸಿ ಅವ್ರ ಹತ್ರ ಒಂದು ಪರ್ಮಿಷನ್ ಲೆಟರ್ ಕೊಟ್ಟು ಕೀ ತಗೋಬೇಕು, ಆ ರೂಮಲ್ಲಿ ಕಸ ಹೊಡ್ಕೋಬೇಕು, ಲೈಟ್ ಇಲ್ದೇ ಇದ್ರೆ ಲೈಟನ್ನ ತಂದು ಹಾಕೋಬೇಕು. ಇಷ್ಟೆಲ್ಲ ಮಾಡ್ಕೊಂಡು ಕಲಾವಿದರಿಗೆ ಕಾಯೋದಕ್ಕೆ ಶುರು ಮಾಡ್ಬೇಕು ಸರ್. ಮುಂಚೆ ಬಂದವರು ಲೇಟಾಗಿ ಬಂದವ್ರ ಬಗ್ಗೆ ಮೂದ್ಲಿಸ್ತಾರೆ, ಅವ್ರಿಗೆ ಸಮಾಧಾನ ಮಾಡ್ಬೇಕು. ನಿಧಾನಕ್ಕೆ ಬಂದವರು ಅವ್ರದೇ ಆದ ಕಾರಣಗಳನ್ನು ಕೊಡ್ತಾರೆ. ನಾವು ಸ್ವಲ್ಪ ಗದರಿಸಿದ್ರೆ ನಾಳೆ ದಿನ ಅವರು ಕೂಡ ಬರೋದಿಲ್ಲ. ಹಾಗಾಗಿ ಸರ್, ಒಂದು ಗಾದೆ ಹೇಳ್ತಾರಲ್ಲ, ಕಪ್ಪೆಗಳನ್ನ ತಕ್ಕಡಿಗೆ ಹಾಕಿದ ಹಾಗೆ ಅಂತ. ಇಷ್ಟೆಲ್ಲ ಹಾಕಿ ಎಲ್ಲರನ್ನ ಮನಸ್ಸನ್ನ ಒಲಿಸಿ, ಮತ್ತೆ ಆರ್ಥಿಕವಾದ ಮುಖ್ಯವಾದ ಸವಾಲು ಸರ್. ಯಾರು ಹಣವನ್ನ ವ್ಯಯ ಮಾಡಿ ನಾಟಕದಲ್ಲಿ ಅಭಿನಯ ಮಾಡೋದಿಕ್ಕೆ ಗ್ರಾಮೀಣ ಭಾಗದಲ್ಲಿ ಸಿದ್ಧರಾಗಿಲ್ಲ. ಅವ್ರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲರಿಗೂ ಮುಖ್ಯ ಪಾತ್ರಕ್ಕೇನೆ ಬೇಕು, ಮುಖ್ಯ ಭೂಮಿಕೆನೆ ಬೇಕು, ಅವರೇ ನಾಟಕದಲ್ಲಿ ಮುಖ್ಯ ಪಾತ್ರ ಆಗಿರ್ಬೇಕು. ಆದ್ರೆ ಯಾವುದೇ ಖರ್ಚು ವೆಚ್ಚವನ್ನು ಭರಿಸೋದಕ್ಕೆ ಅವ್ರು ಸಿದ್ಧವಾಗಿರೋದಿಲ್ಲ. ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡಿ, ಇಲ್ಲಿ ನಮ್ಗೆ ಸ್ಪಾನ್ಸರ್ಗಳು ಸಿಗಲ್ಲ ಸರ್. ಸಿಟಿಗಳಲ್ಲಾದ್ರೆ ನಿಮಗೆ ಒಬ್ರಲ್ಲೊಬ್ರು ಅವ್ರ ಹೆಸರಿಗೋಸ್ಕರ ಸ್ಪಾನ್ಸರ್ಗಳು ಸಿಗ್ತಾರೆ. ನಮ್ಗೆ ಸ್ಪಾನ್ಸರು ನಾವೇನೆ, ಡ್ಯಾನ್ಸರು ನಾವೇನೆ, ಜಾಗದಲ್ಲಿ ಕಸ ಹೊಡಿಬೇಕಾಗಿರ್ತಕ್ಕಂಥದ್ದು ನಿರ್ದೇಶಕನೇ ಸರ್. ಇಷ್ಟೆಲ್ಲ ಮಾಡಿ ಎಲ್ಲರನ್ನ ಕೂಡಿಸಿ ಒಂದು ನಾಟಕವನ್ನ ತಾಲೀಮನ್ನ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದು ಅದನ್ನ ಒಂದು ಪ್ರದರ್ಶನ ಕೊಟ್ಟಾಗ, ಪ್ರದರ್ಶನಕ್ಕೂ ಜನಗಳನ್ನ ನಾವು ಕರ್ಕೊಂಡ್ ಬರ್ಬೇಕು ಸರ್. ಅವ್ರಾಗ ಯಾರು ಬರೋದಿಲ್ಲ, ಅವ್ರನ್ನ ನಾವು ಕರ್ಕೊಂಡ್ಬಂದು ಪ್ರದರ್ಶನ ಯಶಸ್ವಿ ಆದಾಗ ಎಲ್ಲ ನೋವುಗಳು ಮರೀತದೆ ಸರ್, ಸಂತೋಷ ಸಿಗ್ತದೆ ಸರ್. ಹಾಗಾಗಿ ಕಬ್ಬಿಣದ ಕಡೆಯಲ್ಲಿ ಅಂತ ಹೇಳ್ತೀನಿ ನಾನು. ಗ್ರಾಮೀಣ ಭಾಗದಲ್ಲಿ ಏನಿದೆ, ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ, ಯಾವುದೇ ಅನುಕೂಲತೆಗಳು ಬಂದ್ರು ನಮ್ಮ ತನಕ ಬರೋದಿಲ್ಲ. ಈಗ ಸಂಘನ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾರೆ, ರಿಜಿಸ್ಟರ್ ಮಾಡೋದಕ್ಕೆ ಅದರದೇ ಆದ ಫಾರ್ಮಾಲಿಟೀಸ್ ಇದೆ. ಹಾಗಾಗಿ ಬೈಲಾ ಪ್ರಕಾರ ಕಲಾವಿದರನ್ನ ಹೊಂಚ್ಕೋಬೇಕು, ರಿಜಿಸ್ಟರ್ ಮಾಡಿಸ್ಬೇಕು, ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು. ಈ ಖರ್ಚು ವೆಚ್ಚವನ್ನೆಲ್ಲ ಭರಿಸೋದ್ರ ಜೊತೆಗೆ ನಮಗೆ ಒಳ್ಳೊಳ್ಳೆ ನಾಟಕ ಸ್ಪರ್ಧೆಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇಲ್ಲ ಸರ್. ಮುಂಚೆ ತಾಲೂಕು ಮಟ್ಟದಲ್ಲಿ ನಾಟಕ ಸ್ಪರ್ಧೆಗಳು ನಡೀತಾ ಇತ್ತು, ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇತ್ತು. ಬಹುಮಾನವಾಗಿ ಕ್ಯಾಶ್ ಅನ್ನು ಕೊಡ್ತಾ ಇದ್ರು ಸರ್. 5,000 ರೂಪಾಯಿ ಆಗಿರ್ಬೋದು, 10,000 ರೂಪಾಯಿ ಆಗಿರ್ಬೋದು. ಮತ್ತೆ ಜೊತೆಗೆ ಪ್ರಯಾಣದ ಭತ್ಯೆಯನ್ನು ಕೊಡ್ತಾ ಇದ್ರು. ಅದು ನಮಗೆ ಹೆಚ್ಚಿನ ಒತ್ತಡವನ್ನ ಕಡಿಮೆ ಮಾಡ್ತಾ ಇತ್ತು ಸರ್. ಆದ್ರೆ ಇತ್ತೀಚೆಗೆ ನಾಟಕ ಸ್ಪರ್ಧೆಗಳ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಅಮೆಚೂರ್ ಕಲಾವಿದರು ಅಂತ ಏನ್ ಹೇಳ್ತೀವಿ, ಹವ್ಯಾಸಿ ಕಲಾವಿದರಿಗೆ ವೇದಿಕೆಗಳು ಸಿಗೋದೇ ಕಷ್ಟ ಆಗಿದೆ ಸರ್. ಹಾಗಾಗಿ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ವೇದಿಕೆನ ನಾವೇ ನಿರ್ಮಾಣ ಮಾಡ್ಕೋಬೇಕು, ಪ್ರದರ್ಶನದ ವೆಚ್ಚವನ್ನು ಭರಿಸಬೇಕು, ಜೊತೆಗೆ ಮಾಧ್ಯಮದವರನ್ನ ಕರೆಸಿ ಒಳ್ಳೆ ಪಬ್ಲಿಸಿಟಿ ಇರ್ತಕ್ಕಂಥ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಿ ಪ್ರದರ್ಶನ ಮಾಡ್ಬೇಕು ಸರ್. ಇದು ಯಾವ ರೀತಿ ಅಂತ ಹೇಳಿದ್ರೆ 7 ಸಪ್ತಸಾಗರ ದಾಟದ ಅನುಭವ ಆಗ್ತದೆ ಸರ್. ಆದ್ರೆ ಇವತ್ತಿಗೂ ಕೂಡ ಸರ್ ಗ್ರಾಮೀಣ ಭಾಗದಲ್ಲಿ ಪೌರಾಣಿಕ ನಾಟಕಗಳು ಅಷ್ಟೇ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. 5,000 ಜನ ಬರ್ತಾ ಇದ್ದ ಜಾಗದಲ್ಲಿ 50 ಜನ ಬರ್ತಾ ಇದ್ದಾರೆ. ಆದ್ರೆ 1 ಲಕ್ಷ ಖರ್ಚು ಮಾಡ್ತಿದ್ದವರು ಸೀನ್ಗೆ 5 ಲಕ್ಷ ಖರ್ಚು ಮಾಡಿ ನಾಟಕವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾಡೋರ್ಗೆ ಆಸಕ್ತಿ ಇದೆ. ಆದ್ರೆ ನೋಡ್ತಕ್ಕಂತ ಪ್ರೇಕ್ಷಕರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಪ್ರೇಕ್ಷಕರ ಮನವನ್ನು ಒಲಿಸ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ಅವ್ರಿಗೆ ನಾವು ಸಂತೋಷ ಆಗ್ತಕ್ಕಂತ ಶ್ರೇಷ್ಠವಾದ ಪ್ರದರ್ಶನಗಳನ್ನ ಕೊಡಬೇಕು. ಸಮಾಜಕ್ಕೆ ನಮ್ಮದೇ ಆದ ಒಂದು ವಿಶೇಷವಾದ ಮೆಸೇಜ್ ಅನ್ನು ಕೊಡಬೇಕು.
ಹಾಗಾಗಿ ಪ್ರೇಕ್ಷಕರನ್ನು ಹುಟ್ಟಾಕ್ತಕ್ಕಂತ ಜವಾಬ್ದಾರಿ ಕೂಡ ಗ್ರಾಮೀಣ ಭಾಗದಲ್ಲಿ ಇದೆ ಸರ್. ಈಗ ನೀವು ಇಷ್ಟೆಲ್ಲ ಪ್ರಾಕಾರಗಳಲ್ಲಿ ಕೆಲಸ ಮಾಡಿದಿರಿ, ಕಾವ್ಯದಲ್ಲಿ ನೀವು ಕೆಲಸ ಮಾಡಿದಿರಿ, ಗದ್ಯದಲ್ಲಿ ಕೆಲಸ ಮಾಡಿದಿರಿ, ಅಂದ್ರೆ ಕಾದಂಬರಿಯಲ್ಲಿ ಕೆಲಸ ಮಾಡಿದಿರಿ, ಹಾಗೆ ನಾಟಕಗಳಲ್ಲಿ ಕೆಲಸ ಮಾಡಿದಿರಿ, ರಂಗ ಏನು ಪಠ್ಯಗಳನ್ನ ಬರೆಯೋದ್ರಲ್ಲಿ ಕೆಲಸ ಮಾಡಿದಿರಿ. ಈ ಇಷ್ಟು ಪ್ರಾಕಾರಗಳಲ್ಲಿ ಕಾವ್ಯ, ಗದ್ಯ ಮತ್ತು ನಾಟಕ ರಚನೆ, ಇವುಗಳಲ್ಲಿ ನಿಮಗೆ ಇಷ್ಟವಾದಂತಹ ಪ್ರಾಕಾರ ಯಾವುದು? ನನಗಿದು ತುಂಬಾ ಇಷ್ಟ, ಚೆನ್ನಾಗಿದೆ, ಇದು ಇದರಲ್ಲಿ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋಂಥದ್ರ. ಸರ್, ನನಗೆ ನಾಟಕಗಳನ್ನು ಬರೆಯೋದು ತುಂಬಾ ಇಷ್ಟ ಆಗ್ತದೆ ಸರ್. ಯಾತಕ್ಕೆ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ, ನಾಟಕ ನೇರವಾಗಿ ಪ್ರೇಕ್ಷಕನ ಮನಸ್ಸಿಗೆ ನಾಟತಕ್ಕಂತ ಸಂದೇಶವನ್ನ ಕೊಡುತ್ತೆ ಸರ್. ಆದ್ರೆ ಕಾದಂಬರಿ ಆಗ್ಬೋದು, ಗದ್ಯ ಆಗ್ಬೋದು, ಓದುಗರ ಮೇಲೆ ಡಿಪೆಂಡ್ ಆಗಿ, ಓದುಗರ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿ ರೀಚ್ ಆಗ್ತದೆ. ನಾಟಕ ಜೀವಂತ ಕಲೆ ಸರ್. ಆಗಲೇ ಅದು ಅಭಿನಯಿಸಬೇಕು, ಆಗಲೇ ಅನುಭವಿಸಬೇಕು, ವಿಚಾರ ನೇರವಾಗಿ ಪ್ರೇಕ್ಷಕನಿಗೆ ರೀಚ್ ಮಾಡತಕ್ಕಂತ ಅತ್ಯಂತ ಪ್ರಬಲವಾದ ಮಾಧ್ಯಮ ಅಂತ ನನ್ಗನ್ನಿಸ್ತದೆ ಸರ್. ಅಲ್ಲ, ಈಗ ನೀವು ಹೇಳಿದ್ರಿ ಪ್ರಭಾವಿ ಮಾಧ್ಯಮ, ಬಹಳ ಪ್ರಬಲವಾಗಿ ಅದನ್ನ ರೀಚ್ ಮಾಡಿಸ್ಬೋದು ನಾವು ಅಂತ ಹೇಳಿ. ಈಗ ನೀವು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬಿಟ್ಟು ಒಬ್ಬ ಒಂದೊಂದು ಪಾತ್ರವನ್ನ ಬರೆದಿರ್ತೀರಿ ನೀವು. ಆ ಪಾತ್ರ ಬರೆದ ಮೇಲೆ ಆ ಪಾತ್ರಧಾರಿಗೆ ನೀವು ಯಾವ ಪಾತ್ರವನ್ನ ಕೊಟ್ಟಿರ್ತೀರಿ, ನಿಮ್ಮ ಅನಿಸಿಕೆಯಂತೆ ಅಥವಾ ನೀವು ಆ ಪಾತ್ರವನ್ನ ಊಹಿಸಿಕೊಂಡಂತೆ ಆ ನಟ ಪ್ರದರ್ಶನ ಮಾಡ್ಲಿಲ್ಲ ಅಂತಂದ್ರೆ ಅದು ಒಂದು ಮಟ್ಟದಲ್ಲಿ ಸೋಲೆ ಅಲ್ವಾ ಸರ್? ನಾಟಕ ಇದೆಯಲ್ಲ ಸರ್, ಪ್ರತಿಯೊಂದು ಹಂತದಲ್ಲೂ ಒಂದು ಸ್ಪರ್ಧೆಯನ್ನೇ ಒಡ್ಡಿರ್ತದೆ ಸರ್. ಒಂದು ನಾಟಕದಲ್ಲಿ 10 ಪಾತ್ರಗಳಿದ್ರೆ 1 ಅಥವಾ 2 ಮಾತ್ರ ಮುಖ್ಯವಾದ ಪಾತ್ರಗಳಿರ್ತದೆ. ಮುಖ್ಯವಾದ ಪಾತ್ರಕ್ಕೆ ಅದರದೇ ಆದ ಒಂದು ಫ್ರೇಮಿಂಗ್ ಇರ್ತದೆ. ಈಗ ನಾಟಕ ಬರೆಯೋನ ಆಲೋಚನೆಯಲ್ಲಿ ಆ ಪಾತ್ರವೇ ಬೇರೆ ಆಗಿರ್ತದೆ, ನಿರ್ದೇಶಕನ ದೃಷ್ಟಿಯಿಂದ ಆ ಪಾತ್ರ ಬೇರೆ ಆಗ್ತದೆ, ಕಲಾವಿದ ಅಭಿನಯಿಸ್ತಕ್ಕಂತ ಅವನ ಶಕ್ತಿಯ ಮೇಲೆ ಆ ಪಾತ್ರ ಬದಲಾವಣೆ ಆಗ್ತದೆ ಸರ್. ಈ 3 ಸಿಂಕ್ರೊನೈಸ್ ಆದ್ರೆ ಮಾತ್ರ ನಮ್ಗೆ ಫಲಿತಾಂಶ ಸಿಗ್ತದೆ ಸರ್. ಈ ನಾವು ಎಷ್ಟೇ ಅವ್ರಿಗೆ ನಾವು ತಾಲೀಮನ್ನ ಮಾಡಿ, ಎಷ್ಟೇ ನಾವು ರಿಹರ್ಸಲ್ ಮಾಡಿ ಫೈನಲ್ ಶೋಗೆ ಕಳಿಸಿದಾಗ, ಶೋ ಮಾಡ್ಬೇಕಾದ್ರೆ ಪಾತ್ರಧಾರಿ ಮಾತ್ರ ಮಾಡ್ತಾನೆ ಸರ್. ನಾಟಕಗಾರ ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ, ನಿರ್ದೇಶಕ ಕೂಡ ವೇದಿಕೆ ಮೇಲೆ ಹತ್ತಿದ ನಟನಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಲ್ಲ ಸರ್, ಇದು ಮಾತ್ರ ನಾಟಕಗಳನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ಸರ್. ನಿಜ ನಿಜ ನಿಜ. ಈಗ ಈ ಸವಾಲುಗಳು ಏನೇನಿದ್ದಾವೆ ಒಬ್ಬ ರಂಗ ನಿರ್ದೇಶಕನಿಗೋ ಅಥವಾ ಒಬ್ಬ ಸಾಹಿತಿಗೋ, ಅದರಲ್ಲೂ ನೀವು ಒಬ್ಬ ಗ್ರಾಮೀಣ ಪ್ರತಿಭೆ, ಗ್ರಾಮೀಣ ಮಟ್ಟದಲ್ಲಿ ನಿಂತ್ಕೊಂಡು ನೀವು ಅಲ್ಲಿ ನಾಟಕಗಳನ್ನ ಬರಿತಾ ಇದ್ದೀರಿ, ಅಲ್ಲಿ ರಂಗ ಪ್ರದರ್ಶನಗಳನ್ನ ಮಾಡ್ತಾ ಇದ್ದೀರಿ. ಒಬ್ಬ ನಟನಿಗೆ ಅಥವಾ ಒಬ್ಬ ಸಾಹಿತಿಗೆ ಇವತ್ತಿನ ಸವಾಲುಗಳು ಏನೇನು ಅಂತ ನೀವು ಹೇಳ್ತೀರಾ? ಅದು ವಸ್ತುವನ್ನ ಆಯ್ಕೆ ಮಾಡ್ಕೊಳ್ಳೋದು ಸವಾಲುಗಳು, ಅಥವಾ ಸ್ಥಳೀಯರಿಗೆ ಇದನ್ನ ತಲುಪಿಸುವ ಸವಾಲು? ಹಾಸನದಲ್ಲಿ, ಚನ್ನರಾಯಪಟ್ಟಣದಲ್ಲಿ ಕೂಡ ಈ ಮೊದಲು ಬಹಳಷ್ಟು ಜನ ಸಾಹಿತಿಗಳು ಹಾದು ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಅವರು ಬಹುಶಃ ನಿಮಗೆ ಪ್ರೇರಣಾದಾಯಕವಾಗಿ ಕೂಡ ಆಗಿರಬಹುದು. ಆದ್ರೆ ಅವತ್ತು ಅವರು ಬರೆದ ಸಾಹಿತ್ಯವೇ ಬೇರೆ ಇತ್ತು, ಇವತ್ತು ನೀವು ಸಾಹಿತ್ಯ ರಚನೆ ಮಾಡ್ಬೇಕಾದಂತ ವಿಷಯವೇ ಬೇರೆ ಇದೆ. ಆ ತರದ ಸವಾಲುಗಳು ಏನೇನಿದ್ದಾವೆ ಅಂತ ನಿಮ್ಗೆ ಅನ್ಸುತ್ತೆ? ಸವಾಲು ಅಂತ ಹೇಳಿದ್ರೆ, ನಾವು ವಸ್ತುವನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ವಸ್ತುವಿನಲ್ಲಿ ಶಕ್ತಿ ಇರ್ತಕ್ಕಂತ ವಸ್ತುವನ್ನ ಆಯ್ಕೆ ಮಾಡ್ಕೊಳ್ಬೇಕು, ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಸ್ತುವನ್ನೇ ಆಯ್ಕೆ ಮಾಡ್ಕೋಬೇಕು ಸರ್. ಜೊತೆಗೆ ಬರ್ತಕ್ಕಂತ ಪ್ರೇಕ್ಷಕನಿಗೆ ಮನರಂಜನೆ ಜೊತೆಯಲ್ಲಿ ವಸ್ತುವನ್ನ ಮುಟ್ಟಿಸ್ತಕ್ಕಂತ ಜಾಣ್ಮೆಯನ್ನ ನಾವು ಮಾಡ್ಬೇಕು ಸರ್. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಜಂಜಾಟದ ಜೀವನದಲ್ಲಿ ನಾಟಕ ನೋಡಕ್ ಬರ್ತಾರೆ ಅಂತ ಹೇಳಿದ್ರೆ ಮನರಂಜನೆಗೋಸ್ಕರ ಬರ್ತಾರೆ ಸರ್. ಅವ್ರಿಗೆ ಹೊಸ ಹೊಸ ವಿಚಾರಗಳನ್ನ ಹೊಸ ಹೊಸ ಮಜಲಿನಲ್ಲಿ ನಾವು ನೀಡ್ತಕ್ಕಂಥದ್ದು ಬುದ್ಧಿವಂತಿಕೆ ನಿರ್ದೇಶಕನ ಕೈನಲ್ಲಿ ಇರ್ತದೆ ಸರ್. ಹಾಗಾಗಿ ಹಾಸ್ಯದೊಂದಿಗೆ ಅವರಿಗೆ ವಿಚಾರಧಾರೆಯನ್ನ ನಾವು ಹೊರಿಸ್ತಕ್ಕಂತ ಐತಿಹಾಸಿಕ ವಿಚಾರಗಳನ್ನ ನಾವು ಹೆಚ್ಚು ಮಹತ್ವ ಕೊಡ್ಬೇಕಾಗ್ತದೆ ಸರ್. ಯಾಕೆ ಅಂತ ಹೇಳಿದ್ರೆ, ಇತಿಹಾಸದಲ್ಲಿ ಅಂದಿನ ದಿನದಲ್ಲಿ ಏನು ನಡೆದಿದೆ ಆ ಇತಿಹಾಸನ ಇಂದಿನ ದಿನಗಳು ನಾವು ಮರೀತಾ ಇದ್ದೀವಿ. ಇತಿಹಾಸದ ಮಹತ್ವವನ್ನ ನಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಈ ದೇಶದ ನಾಗರಿಕನ ಕರ್ತವ್ಯ ಆಗಿದೆ ಸರ್. ಇತಿಹಾಸದಲ್ಲಿ ಬಹಳಷ್ಟು ವಿಚಾರಗಳು ಆಗಿ ಹೋಗಿದೆ ಸರ್. ಹೊಸ ಇತಿಹಾಸ ನಾವು ಸೃಷ್ಟಿ ಮಾಡತಕ್ಕಂತ ಅವಶ್ಯಕತೆ ಏನಿಲ್ಲ ಸರ್. ಇರ್ತಕ್ಕಂಥದ್ದನ್ನ ನಡ್ಸ್ಕೊಂಡು ಹೋಗ್ಬೇಕು. ಕನ್ನಡಕ್ಕೆ ಹೋಗೋಸ್ಕರ ಯಾವ ರೀತಿ ಹೋರಾಟದ ಅವಶ್ಯಕತೆ ಇಲ್ವೋ, ಕನ್ನಡವನ್ನ ಬಳಸಿದ್ರೆ ಸಾಕು ಸರ್, ಬೆಳ್ಕೊಳ್ಳುತ್ತೆ ಸರ್. ನಾಟಕವನ್ನು ಅಷ್ಟೇ ಸರ್, ಮನಸ್ಸಿನಿಂದ ನಾವು ನೋಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕು, ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕು. ಪ್ರತಿಯೊಬ್ಬ ನಿರ್ದೇಶಕ, ಪ್ರತಿಯೊಬ್ಬ ಕಲಾವಿದ, ಪ್ರೇಕ್ಷಕ ಬರ್ತಕ್ಕಂಥ ಅಭಿರುಚಿಯ ನಾಟಕವನ್ನು ಅಭಿನಯಿಸಿದ್ರೆ ಖಂಡಿತ ರಂಗಭೂಮಿ ಮತ್ತೆ ತನ್ನ ಹಿಂದಿನ ಸೌಂದರ್ಯಕ್ಕೆ ಮರಳುತ್ತೆ ಅಂತ ನನ್ನ ಮನಸ್ಸು ಹೇಳ್ತದೆ ಸರ್. ನೀವು ಬಹಳ ಆಶಾದಾಯಕರಾಗಿದ್ದೀರಿ, ಅದು ಬಹಳ ಸಂತೋಷದ ವಿಷಯ.
ಆ, ಪ್ರತಿ ಹಂತದಲ್ಲೂ ನಿಮ್ಗೆ ಹೌದು ಇದು ಇನ್ನು ಇದು ಮುಂದೆ ಬರುತ್ತೆ, ಇದಕ್ಕೆ ಇನ್ನೂ ಶಕ್ತಿ ಇದೆ, ಜನ ಬರ್ಬೇಕಷ್ಟೇ, ಜನ ಬಂದ್ರೆ ನಮ್ಮ ಬಹಳ ಮುಖ್ಯವಾದಂತ ಕೆಲಸ ಅಲ್ಲಿ ಮುಗಿಯುತ್ತೆ, ಇನ್ನೇನಿದ್ರು ನಾವು ಅವ್ರಿಗೆ ಕನ್ವಿನ್ಸ್ ಮಾಡುವುದಷ್ಟೇ ನಮ್ಮ ಕೆಲಸ ಉಳ್ಕೊಂಡಿರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮ್ಮ ಗುಬ್ಬಚ್ಚಿಗೂಡು ಆ, ಏನು ಕಾದಂಬರಿಯಲ್ಲಿ ಆ, ನೀವು ತೋರ್ಪಡಿಸಿದ ಪರಿಸರದ ಆ ಮಜಲು ಏನಿತ್ತಲ್ಲ, ಆ ಪರಿಸರದ ಆ ಪ್ರಜ್ಞೆ ಏನಿತ್ತಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಿ ನಮ್ಗೆ. ಸರ್, ಗುಬ್ಬಚ್ಚಿ ಗೂಡು ಅಂತ ಹೇಳಿದ್ರೆ ನಾನು ಇಟ್ಟಿರ್ತಕ್ಕಂಥ ಟೈಟಲ್ ಯಾವುದೇ ಗುಬ್ಬಿಯ ಜೀವನಕ್ಕೆ ಸಂಬಂಧಪಟ್ಟ ಟೈಟಲ್ ಅಲ್ಲ ಸರ್. ಪ್ರತಿಯೊಬ್ಬ ಮನುಷ್ಯನು ಗುಬ್ಬಿ ಇದ್ದ ಹಾಗೆ. ನಾವೇನ್ ಮಾಡಿದ್ದೀವಿ, ನಮ್ಮ ರೆಕ್ಕೆಗಳು ಬಲಿತ ತಕ್ಷಣ ಹಾರಿ ದೂರ ದೇಶ ಸೇರಿದ್ದೇವೆ, ದೂರದ ಪಟ್ಟಣಗಳನ್ನು ಸೇರಿದ್ದೇವೆ, ನಮ್ಮದೇ ಆದ ಸುಂದರವಾದ ಬದುಕನ್ನು ಕಟ್ಕೊಳ್ತಕ್ಕಂತ ಪ್ರಯತ್ನದಲ್ಲಿ ನಮ್ಮ ಗೂಡನ್ನ ಮರ್ತಿದ್ದೀವಿ ಸರ್. ಅದೇ ಕರೋನಾದಂತ ಅಪಘಾತ ಆದಾಗ ಪ್ರತಿಯೊಬ್ಬರು ಮತ್ತೆ ಅರಸಿ ಬಂದಿದ್ದು ತನ್ನ ತಂದೆ ತಾಯಿಯನ್ನ ಬಿಟ್ರೆ ಬೇರೆ ಯಾವುದೇ ಜಾಗ ಅಲ್ಲ ಸರ್. ಯಾವ ರೀತಿ ಗುಬ್ಬಿ ಇಡೀ ಜಗತ್ತನ್ನ ಸುತ್ತಿದ್ರು ಕೂಡ ಮತ್ತೆ ಸಂಜೆ ಮರಳಿ ತನ್ನ ಗೂಡನ್ನ ಹುಡ್ಕೊಂಡು ಬರ್ತದೋ, ಅದೇ ರೀತಿ ನಮ್ಮ ಸಂಸ್ಕೃತಿ ಆಗಿರ್ಬೋದು. ಈಗ ಸರ್, ತಾಯಿನ ಒಂದು ದೊಡ್ಡ ಆಲದ ಮರಕ್ಕೆ ಹೋಲಿಸ್ತಾರೆ ಸರ್. ಒಂದು ಮನೆಯಲ್ಲಿ ತಾಯಿ ಅಥವಾ ಅಜ್ಜಿ ದೊಡ್ಡ ಸ್ಥಾನದವ್ರು ಉಳ್ಕೊಂಡಿದ್ರೆ ಆ ಕುಟುಂಬನೇ ಬಹಳ ಸಂತೋಷವಾಗಿರ್ತದೆ ಸರ್. ಮಕ್ಕಳು, ಮರಿ, ಮೊಮ್ಮಕ್ಕಳು ಎಲ್ಲರೂ ಸೇರ್ತಕ್ಕಂತ ಆ ಒಟ್ಟು ಕುಟುಂಬದ ಪರಿಕಲ್ಪನೆ ಇದೆಯಲ್ಲ ಸರ್, ಅದು ಈ ಪರಿಸರದಲ್ಲಿ ಮನುಷ್ಯ ಕೂಡ ತಾನು ಒಬ್ಬ ಅನ್ನೋದನ್ನ ಮರ್ತಿದ್ದಾನೆ ಸರ್. ಮನುಷ್ಯನಿಗೆ ಹಣ, ಮರಕ್ಕಿಂತ ಹಣಕ್ಕೆ ಬೆಲೆ ಜಾಸ್ತಿ ಅಂತ ತಿಳ್ಕೊಂಡಿದ್ದಾನೆ ಸರ್. ಆದ್ರೆ ಕರೋನಾ ಬಂದಾಗ ತಿಳ್ಕೋಬೋದಿತ್ತು ಹಣಕ್ಕಿಂತ ಹೆಚ್ಚಿನ ಬೆಲೆ ಮರಕ್ಕೆ ಅಂತ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಆಕ್ಸಿಜನ್ ಪ್ರಾಬ್ಲಮ್ ಬಂತು, ಆದ್ರೆ ರೂರಲ್ ಸೈಡ್ ಅಲ್ಲಿ ಯಾವುದೇ ಆಕ್ಸಿಜನ್ ಪ್ರಾಬ್ಲಮ್ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಇಲ್ಲಿ ಪರಿಸ್ಥಿತಿ ಅಷ್ಟು ಕುಲುಷಿತವಾಗಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಸರ್ ಪಾರ್ಕಿಂಗಿಗೆ ಜಾಗ ಬಿಟ್ಕೊಳ್ತಾರೆ, ಆದ್ರೆ 2 ಗಿಡ ಹಾಕೋದಕ್ಕೆ ಜಾಗಗಳನ್ನು ಬಿಟ್ಕೊಳ್ಳೋದಿಲ್ಲ. ನಾವು ಹಾಕ್ತಕ್ಕಂಥ ಗಿಡ ನಮಗ್ ಮಾತ್ರ ಆಕ್ಸಿಜನ್ ಅಷ್ಟೇ ಅಲ್ಲ, ನಮ್ಮ ಮುಂದಿನ 2 ತಲೆಮಾರಿನವರೆಗೆ ಆಕ್ಸಿಜನ್ ಕೊಡ್ತಕ್ಕಂಥ ಶಕ್ತಿ ಹೊಂದಿದೆ ಅನ್ನೋದನ್ನ ನಾವು ಮರಿತಾ ಇದ್ದೀವಿ ಸರ್. ಈ ಗುಬ್ಬಚ್ಚಿ ಗೂಡಲ್ಲಿ ವೈಜ್ಞಾನಿಕ ಮತ್ತೆ ಹಿಂದಿನ ಪೌರಾಣಿಕ ವಿಚಾರಗಳನ್ನ ಒಟ್ಟಿಗೆ ಒಂದು ಧಾರೆಯನ್ನು ತಗೊಂಡು, ಯಾಕೆ ಅರಳಿಕಟ್ಟೆಯನ್ನ ಸುತ್ತಾರೆ, ಬೆಳಗಿನ ಜಾವ ಧನುರ್ಮಾಸದ ಕಾಲದಲ್ಲಿ ಸುತ್ತೋದ್ರಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು, ಮತ್ತೆ ಇವತ್ತಿನ ವಿಜ್ಞಾನಕ್ಕೂ ಹಿಂದಿನವ್ರು ನಡೆಸ್ಕೊಂಡು ಬಂದ ವಿಜ್ಞಾನಕ್ಕೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಏನು, ಇವತ್ತಿನ ದಿನದಲ್ಲಿ ಶ್ವಾಸಕೋಶದ ಸಮಸ್ಯೆಗಳಿಂದ ತುಂಬಾ ಜನ ಯಾಕೆ ಬಳಲ್ತಾ ಇದ್ದಾರೆ ಅಲ್ಲಿ ಸರ್. ಅದರಲ್ಲಿ ನಿಸರ್ಗ ಅಂತ ಒಂದು ಹುಡುಗಿ ಇರ್ತಾಳೆ ಸರ್. ತುಂಬಾ ಸರಳವಾಗಿ ಕಥೆನ ಹೇಳ್ತೀನಿ ಸರ್. ನಿಸರ್ಗ ಅಂತ ಒಬ್ಬ ಹುಡುಗಿ ಇರ್ತಾಳೆ. ಅವಳು ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ ಬಾಲ್ಯದಿಂದಾನೇ ಶ್ವಾಸಕೋಶದ ತೊಂದರೆ ಇರ್ತದೆ ಸರ್. ಎಂತ ವೈದ್ಯಕೀಯ ಚಿಕಿತ್ಸೆ ಕೊಡ್ಸಿದ್ರು ಅದು ಸಂಪೂರ್ಣ ಗುಣ ಆಗದೇನೆ ತಂದೆ ದೊಡ್ಡ ಬಿಲ್ಡರ್ ಸರ್, ದೊಡ್ಡ ಕಾಂಟ್ರಾಕ್ಟರು. ಅವ್ರೇನ್ ಮಾಡ್ತಾರೆ, ಅವಳನ್ನ ಫಾರಿನ್ ನಲ್ಲಿ ಫೈನಲೈಸ್ ಮಾಡಿ ಅವಳಿಗೆ ಆಲ್ರೆಡಿ ಆಕ್ಸಿಜನ್ ಸಿಲಿಂಡರ್ನ ಅಳವಡಿಕೆ ಮಾಡಿರ್ತಾರೆ ಸರ್. ಅವಳಿಗೆ ಅವಶ್ಯಕತೆ ಇದ್ದಾಗ ಸಿಲಿಂಡರ್ ಮೂಲಕ ಉಸಿರಾಟ ಮಾಡ್ಬೇಕಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಇರ್ತಾಳೆ. ತಂದೆ ಹತ್ರ ಅಗರ್ಭ ಶ್ರೀಮಂತ ಆಗಿದ್ರು ಕೂಡ ಅದನ್ನ ಸರಿ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಹಾಗಾಗಿ ಅವಳಿಗೆ ಫಾರಿನ್ಗೆ ಒಂದು ದೊಡ್ಡ ಚಿಕಿತ್ಸೆ ಕಳ್ಸೋಕ್ಕಿಂತ ಮುಂಚೆ ಸ್ವಲ್ಪ ದಿನ ಕಾಲ ಕಳೀಲಿ ಅಂತ ತನ್ನ ತಾಯಿ ಮನೆ ಕಳಿಸ್ಕೊಡ್ತಾರೆ ಸರ್. ಅವ್ರ ತಾಯಿ ಮನೆ ಬಂದು ಸಕಲೇಶ್ಪುರದ ಇರ್ತಕ್ಕಂಥ ಕಾಡು ಮನೆ ಎಸ್ಟೇಟ್ ಅಂತ ಸರ್. ಸಂಪೂರ್ಣವಾಗಿ ಪರಿಸರದಿಂದ ಕೂಡಿರ್ತಕ್ಕಂಥ ಜಾಗ. ಅಲ್ಲಿಗೆ ಆಕೆ ಮೊದಲನೇದಾಗಿ ಬರ್ತಾಳೆ. ಆಕೆ ಗಿಡ ಮರಗಳು ಅಂತ ಹೇಳಿದ್ರೆ ಆಕೆಗೆ ಅದ್ರ ಬಗ್ಗೆ ಒಲವು ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಮರ ಬಿದ್ದೋಗಿರುತ್ತೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ, ವೆಹಿಕಲ್ಗಳು ಗಂಟೆಗಟ್ಟಲೆ ನಿಂತ್ಕೊಳ್ತದೆ. ನಮ್ ಬೆಂಗಳೂರು ಸಿಟಿನ ಎಷ್ಟೋ ಉತ್ತಮ, ಎಲ್ಲೂ ಗಿಡಮರಗಳೇ ಎಲ್ಲ ಕಡಿಸ್ಬಿಟ್ಟು ಟ್ರಾಫಿಕ್ ನ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೂ ಈ ಸಕಲೇಶ್ಪುರದಂತ ಜಾಗದಲ್ಲಿ ಗಿಡಮರದ ಅವಶ್ಯಕತೆ ಏನಿದೆ ಅಂತ ಹೇಳಿ ಬೇಸರ ಪಟ್ಕೊಳ್ತಾರೆ. ಆದ್ರೆ ಅವಳ ಅಜ್ಜಿ ಮನೆಗೆ ಬಂದಾಗ ಅಜ್ಜಿಯ ಪ್ರಾಮಾಣಿಕವಾದ ಪ್ರೀತಿ ಏನು ಅಂತ ಗೊತ್ತಾಗ್ತದೆ ಸರ್. ಅವರ ಕಾಳಜಿ ಏನು ಅಂತ ಗೊತ್ತಾಗ್ತದೆ. ಮತ್ತೆ ಗ್ರಾಮೀಣ ಬದುಕಿನ ಮುದ್ದೆ ಊಟ, ಸೊಪ್ಪು ಸಾರಿನ ಊಟ ಏನು ಅಂತ ಗೊತ್ತಾಗ್ತದೆ. ಈ ಪಿಜ್ಜಾ, ಬರ್ಗರ್, ಪಾನಿಪುರಿ, ಗೋಬಿನ ಹೊರತುಪಡಿಸಿ ನಮ್ಮದೇ ಆದ ಗ್ರಾಮೀಣ ಶೈಲಿಯ ಊಟದ ಮಹತ್ವ ಗೊತ್ತಾಗ್ತದೆ. ಆ ಮನೆ ಪಕ್ಕದಲ್ಲಿ ಒಂದು ಮರ ಇರುತ್ತೆ ಸರ್. ಆ ಮರದ ಹತ್ರ ಬೆಳಿಗ್ಗೆ ಆಕೆ ಮಲಗಿದ್ದಾಗ ಒಂದು ಸಣ್ಣ ಮಗುವಿನ ಧ್ವನಿ ಕೇಳ್ತದೆ. ಆ ಧ್ವನಿ ಏನಂತ ಕಿಟಕಿನಲ್ಲಿ ನೋಡ್ತಾಳೆ ಅವಳು. ಅಲ್ಲಿ ಒಂದು 6-7 ವರ್ಷದ ಒಂದು ಮಗು ಆ ಗಿಡದ ಹತ್ರ ಬರುತ್ತೆ. ತನ್ನ ಶಾಲೆಗೆ ಹೋಗ್ತಕ್ಕಂತ ಬ್ಯಾಗಿನಲ್ಲಿ ಇಡುತ್ತೆ. ಇಟ್ಬಿಟ್ಟು ಆ ಗಿಡವನ್ನ ಭದ್ರವಾಗಿ ತಪ್ಕೊಳ್ತದೆ. ಆ ಗಿಡದ ಹತ್ರ ಮಾತನಾಡ್ತದೆ. ಗಿಡಕ್ಕೆ ತಿಂಡಿ ಆಯ್ತಾ ಅಂತ ಕೇಳುತ್ತೆ. ನಾನು ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳುತ್ತೆ. ಸ್ವಲ್ಪ ದೂರ ಹೋಗಿ ಹಿಂತಿರುಗಿ ಟಾಟಾ ಮಾಡಿ ಬಸ್ಸನ್ನ ಹತ್ತು ಹೋಗುತ್ತೆ ಸರ್. ಈಕೆ ಏನ್ ಮಾಡ್ತಾಳೆ, ನಿಸರ್ಗ ನೋಡಿ ಅವಳಿಗೆ ಆಶ್ಚರ್ಯ ಆಗ್ತದೆ. ಪಾಪ ಮಗು ಇನ್ನು ಯಾವ್ದೋ ಭ್ರಮೆನಲ್ಲಿ ಇರ್ಬೇಕು ಅಂತ ಸುಮ್ಮನಾಗ್ತಾಳೆ. ಮಾರನೇ ದಿನ ಕೂಡ ಅದೇ ರೀತಿ ಮುಂದುವರಿತದೆ. ಒಂದು ದಿನ ಆಕೆ ಏನ್ ಮಾಡ್ತಾಳೆ, ಆ ಮಗು ಬಂದಾಗ ಪಾಪ ಮಗು ಮುಂದಿನ ದಿನಗಳಲ್ಲಿ ಮೌಢ್ಯವನ್ನು ಕಲಿಬಾರ್ದು ಅಂತ ಇವಳೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಈಕೆ ಹೋಗ ಆ ಮಗು ಕೇಳ್ತಾಳೆ,
ಮಗು ನೀನು 2ನೇ ಕ್ಲಾಸ್ ಮುಂದೆ ನೀನು ವಿಜ್ಞಾನ ಓದಬೇಕಾಗ್ತದೆ, ನಿನ್ಗೆ ಯಾರೋ ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ, ಈ ಮರಕ್ಕೆ ಬಂದು ನೀನು ಮಾತಾಡ್ತೀಯಲ್ಲ, ಆ ಮರ ಮಾತಾಡುತ್ತೇನಪ್ಪ ಅಂತ. ಆ ಮಗು ಹೆಸರು ಲಕ್ಷ್ಮಿ ಅಂತ. ಆ ಮಗು ಹೇಳುತ್ತೆ, ಅಕ್ಕ ನಿಮ್ಗೆ ಕಿವಿ ಕೇಳಿಸೋದಿಲ್ಲ ಅಂತ ಕಾಣುತ್ತೆ. ಈಕೆಗೆ ಆಶ್ಚರ್ಯ ಆಗುತ್ತೆ, ನನಗೆ ಕಿವಿ ಕೇಳಿಸೋದಿಲ್ಲ ಅಂತ ಹೇಳಿ ಉಲ್ಟಾ ಹೇಳ್ತಾ ಇದ್ದೀಳಲ್ಲ. ಮಗು ನಿನ್ಗೆ ಗೊತ್ತಾಗಲ್ಲ, ನೀನು ಆ ಮರವನ್ನ ತಬ್ಕೊಳ್ತೀಯಲ್ಲ, ಅಲ್ಲಿ ನಿನ್ಗೆ ಏನ್ ಅನ್ಸುತ್ತೆ? ಯಾಕಕ್ಕ ನಿಮ್ಗೆ ಕಣ್ಣು ಕೂಡ ಕಾಣ್ತಾ ಇಲ್ವಾ? ಅಲ್ಲಪ್ಪ, ನೀನು ನಿನ್ನ ವಿಜ್ಞಾನದ ಶಿಕ್ಷಕರನ್ನ ಕೇಳು, ಮರ ಮಾತನಾಡೋದಿಲ್ಲ, ಮರ ಯಾವುದೇ ನಮ್ಗೆ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ, ಇದ್ರ ಬಗ್ಗೆ ನೀನ್ ತಿಳ್ಕೊ ಅಂದಾಗ ಮಗು ಹೇಳುತ್ತೆ, ಅಕ್ಕ ನಾನ್ ನಿಮ್ಗೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಅಂತ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ನಿಜವಾಗಿ ನಿಮ್ಗೆ ಬುದ್ಧಿ ಕೂಡ ಇಲ್ಲ ಅಕ್ಕ ಅಂತ ಹೇಳುತ್ತೆ. ಅವಳಿಗೆ ಬೇಸರ ಆಗ್ತದೆ, ಮಗುಗೆ ತುಂಬಾ ಯಾರು ಮಿಸ್ಗೈಡ್ ಮಾಡಿದ್ದಾರೆ, ಈ ರೀತಿ ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಬುದ್ಧಿ ಹೇಳೋಣ ಅಂತ ಸುಮ್ಮನಾಗ್ತಾರೆ. ಮಗು ಹೋಗುತ್ತೆ. ಮಗು ಹೋದ ಒಂದು 5 ನಿಮಿಷಕ್ಕೆ ಈಕೆ ಯೋಚನೆ ಮಾಡ್ತಾಳೆ, ಅಲ್ಲ ಈ ಮಗು ಮರವನ್ನ ಬಂದು ತಪ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ಏನಾದ್ರೂ ಇರಬಹುದಾ ಅಂತ ಏನ್ ಮಾಡ್ತಾಳೆ, ಮರವನ್ನ ಒಂದು ಬಾರಿ ತಪ್ಕೊಳ್ತಾಳೆ ಸರ್. ಅವಳಿಗೆ ಅದರಿಂದ ಯಾವುದೇ ಪ್ರತಿಕ್ರಿಯೆ ಸಿಗೋದಿಲ್ಲ. ಮತ್ತೊಂದ್ಸಲ ಕಿವಿ ಕೊಟ್ಟು ಕೇಳ್ತಾಳೆ, ಯಾವುದೇ ಪ್ರತಿಕ್ರಿಯೆ ಸಿಗೋದಿಲ್ಲ. 2 ನಿಮಿಷ ಹಿಂದೆ ಬಂದು ಪಕ್ಕದಲ್ಲೇ ಅವ್ರ ಅಜ್ಜಿ ಮನೆ ಇರುತ್ತೆ, ಮನೆ ಒಳಗಡೆ ಹೋಗ್ಬೇಕಾದ್ರೆ ಹಿಂತಿರುಗಿ ನೋಡ್ತಾಳೆ, ಗಾಳಿ ಬಡತಿಗೆ ಎಲೆಗಳು ಅಲ್ಲಾಡ್ತದೆ. ಈಕೆಗೆ ಅದು ಬಾಯಿ ಮಾಡದಂಗೆ ಫೀಲ್ ಆಗುತ್ತೆ. ಮತ್ತೆ ವಾಪಸ್ ಹೋಗ್ತಾಳೆ. ವಾಪಸ್ ಹೋಗಿ ಮರವನ್ನ ಮನಸ್ಸಿನಿಂದ ತಬ್ಬೆ ಹಿಡಿತಾಳೆ ಸರ್. ಮರ ಆಕೆ ಜೊತೆ ಮಾತನಾಡ್ತದೆ ಸರ್. ಮರಕ್ಕೆ ಹೇಳ್ತಾಳೆ, ನಾನ್ ನಿನಗೆ ಗೊತ್ತಾ ಅಂತ. ಹೌದು, ನೀನು ನನಗ್ ಗೊತ್ತು ಅಂತ ಹೇಳುತ್ತೆ ಮರ. ಆ ಹುಡುಗಿ ಏನಾಗ್ಬೇಕು? ಆ ಹುಡುಗಿನೂ ನನ್ನ ಗೆಳತಿ, ನೀನು ನನ್ನ ಗೆಳತಿ, ಈ ಪರಿಸರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಗೆಳತಿಯರೇ, ಆದ್ರೆ ಬಹಳಷ್ಟು ಜನ ನನ್ನನ್ನು ಮರ್ತಿದ್ದಾರೆ ಅಂತ ಹೇಳ್ತಾಳೆ. ಹಾಗೇನಾಗುತ್ತೆ, ಅವತ್ತಿನಿಂದ ಅವಳಿಗೆ ಮರಗಳ ಬಗ್ಗೆ, ಗಿಡಮರಗಳ ಬಗ್ಗೆ ಪ್ರೀತಿ ಪ್ರಾರಂಭ ಆಗ್ತದೆ. ಅವಳೇನ್ ಮಾಡ್ತಾಳೆ, ಅಜ್ಜಿ ಒಂದಿನ ಅವಳಿಗೆ ಧನುರ್ಮಾಸದಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮಲ್ಲಿ ಇರ್ತಕ್ಕಂಥ ಬೆಳಿಗ್ಗೆ 4:15 ಅವಳನ್ನ ಕರ್ಕೊಂಡೋಗಿ ಮೌನ ವ್ರತದಲ್ಲಿ ಅಶ್ವತ್ಥ ಮರಕ್ಕೆ 9 ಸುತ್ತನ್ನು ಹಾಕಿಸ್ತಾಳೆ. ಮೊದಲ ದಿನ ಹಾಕ್ಬೇಕಾದ್ರೆ ಏನ್ ಮಾಡ್ತಾಳೆ, ಇವಳು ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ಮೂಗಿನ ಟ್ಯೂಬ್ ನ ತೆಗೆದು ಅದೇ ರೀತಿ ಸುತ್ತಬಿಟ್ಟು ಬರ್ತಾಳೆ. ಅವಳಿಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಮಾರನೇ ದಿನ ಏನ್ ಮಾಡ್ತಾಳೆ, ಅದೇ ರೀತಿ ಮಾಡ್ತಾಳೆ. ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ ನನಗೆ ಇಲ್ಲಿ ಮರ ಸುತ್ತಬೇಕಾದ್ರೆ ಏನೋ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ನಾನು ಆಕ್ಸಿಜನ್ ಸಿಲಿಂಡರ್ ಇನ್ಮೇಲೆ ಈ ಮರದ ಹತ್ರ ತರೋದಿಲ್ಲ ಅಂತ ಹೇಳ್ತಾಳೆ. ಅಜ್ಜಿ ಹೇಳ್ತಾಳೆ, ಬಿಡಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ, ನಿನ್ಗೆ ಈ ದರಿದ್ರದಿಂದ ಮುಕ್ತಿ ಆದ್ರೆ ಸಾಕು ಅಂತ ನಾನು ಹರಕೆ ಮಾಡಿದ್ದೀನಿ, ನಿನ್ಗೆ ಒಳ್ಳೇದಾಗ್ಲಮ್ಮ ಅಂತ ಹೇಳ್ತಾಳೆ. ಅದೇ ರೀತಿ ಪ್ರತಿ ಬಾರಿ ಹೋಗ್ಬೇಕಾದ್ರೆ ಅವಳಿಗೆ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ನ ಅವಶ್ಯಕತೆ ಕಾಣೋದಿಲ್ಲ. ಆದ್ರೆ ಆಕೆ ಬುದ್ಧಿವಂತೆ, ಬಂದು ನೆಟ್ಟಲ್ಲಿ ಸರ್ಚ್ ಮಾಡ್ತಾಳೆ. ಅಶ್ವತ್ಥ ಮರದ ಕೆಳಗೆ ಬೆಳಗಿನ ಜಾವ 4:15 6 ಗಂಟೆ ತನಕ ಧನುರ್ಮಾಸ ಸಮಯದಲ್ಲಿ ಇರ್ತಕ್ಕಂಥ ಆಕರ್ಷಣೆ ಏನು ಅಂತ ಅಲ್ಲಿ ಅವಳಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅಲ್ಲಿ ಪ್ಯೂರ್ ಆಕ್ಸಿಜನ್ ಆ ಟೈಮ್ ನಲ್ಲಿ ಇರ್ತದೆ. ಆಕ್ಸಿಜನ್ ನ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ. ಅದು ಎಂತವ್ರಿಗೂ ಅನಾರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ಹೀಲ್ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ಧನುರ್ಮಾಸದ ಸಮಯದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅಶ್ವತ್ಥ ವೃಕ್ಷನ ತಿರುತ್ತಕ್ಕಂತ ಒಂದು ಸಂಪ್ರದಾಯವನ್ನ ಪ್ರಾರಂಭ ಮಾಡಿದ್ರು ಅಂತ. ಅವತ್ತಿನಿಂದ ಆಕೆಗೆ ನಮ್ಮ ಇತಿಹಾಸ ಮತ್ತೆ ಇರ್ತಕ್ಕಂಥ ವೈಜ್ಞಾನಿಕ ಎರಡೂ ದೃಷ್ಟಿಕೋನಗಳ ಸಮತೋಲನೆ ಕಾಣ್ತದೆ ಸರ್. ಹಾಗಾಗಿ ಒಂದು ಬಾರಿ ಆಕೆ ಅವಳ ಚಿಕ್ಕಪ್ಪ ಚಂದ್ರು ಅಂತ ಇರ್ತಾರೆ, ಅವ್ರು ಕೇಳ್ತಾಳೆ, ಈ ಮರಗಳಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಚಿಕ್ಕಪ್ಪ, ಈ ಗಿಡ ಮರಗಳಿಗೆ ಯಾಕೆ ಇಷ್ಟು ಮಹತ್ವ ಕೊಡ್ತೀರಿ ಅಂತ. ನೋಡಮ್ಮ, ನೀವು ಎಲ್ಲ ಸಿಟಿನಲ್ಲಿ ಇರೋರು, ಓದಿರ್ತಕ್ಕಂಥವ್ರು, ನೀವು ಬಾಂಡ್ ಪೇಪರ್ ಮೇಲೆ ಮಾತ್ರ ಸಿಗ್ನೇಚರ್ ಮಾಡ್ತೀರಿ. ನಾವು ಮಲೆನಾಡಿನಲ್ಲಿ ಇವತ್ತೊಂದು ಮರವನ್ನ ಸಾಕ್ಷಿ ಇಟ್ಟುಕೊಂಡು ವ್ಯವಹಾರಗಳನ್ನ ಮಾಡ್ತೀವಿ. ಈ ಮರದ ಸಾಕ್ಷಿಯಾಗಿ ನಾನು ನಿನ್ಗೆ ಹಣ ಕೊಡ್ತಾ ಇದ್ದೀನಿ, ಈ ಮರದ ಸಾಕ್ಷಿಯಾಗಿ ನಿನ್ನನ್ನ ನಮ್ಮ ಮನೆಗೆ ಸೊಸೆ ಮಾಡ್ಕೊಳ್ತಾ ಇದ್ದೀವಿ, ಈ ಮರದ ಸಾಕ್ಷಿಯಾಗಿ ಇಂಥ ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ನೋದನ್ನ ಒಂದು ಮರವನ್ನ ನಾವು ಪ್ರಾಮಾಣೀಕರಿಸಿ ಮಾಡ್ತಾ ಇದ್ದೇವೆ. ಆದ್ರೆ ಮರ ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋದಿಲ್ಲ. ನಿಮ್ಮ ಬೆಂಗಳೂರಿನಂತ ನಗರಗಳಲ್ಲಿ ಸಾಕ್ಷಿ ಹಾಕಿದವರು ಕೋರ್ಟ್ಗೆ ಬಂದು ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ. ಇಲ್ಲಿ ನಾವು ಭಾವನೆಗಳ ಮೇಲೆ ಜೀವನ ಮಾಡ್ತಾ ಇದ್ದೇವೆ, ಹಣದ ಮೇಲಲ್ಲ ಅಂತ ಹೇಳ್ತಾರೆ. ಆಗ ಆಕೆಗೆ ಅಜ್ಜಿ ಮಹಾಭಾರತದ ರಾಮಾಯಣದ ಒಂದು ಕಥೆಯನ್ನು ಹೇಳ್ತಾರೆ ಸರ್. ಪಂಚವಟಿ ಅಂತಕ್ಕಂಥ ಒಂದು ಜಾಗದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ವನವಾಸವನ್ನು ಪ್ರಾರಂಭ ಮಾಡ್ತಾರೆ. ಪಂಚವಟಿ ಅಂತ ಹೇಳಿದ್ರೆ 5 ವಟವೃಕ್ಷಗಳಿದೆ ಸರ್. ಅಲ್ಲಿ ಪ್ರತಿದಿನ ವಟವೃಕ್ಷಗಳ ಕೆಳಗೆ ಮಲಗ್ತಾರೆ, ಕೂರ್ತಾರೆ, ನಿಲ್ತಾರೆ, ಜೀವನ ಅಲ್ಲೇ ಮಾಡ್ತಾ ಇರ್ತಾರೆ. ಯಾವಾಗ ರಾವಣ ಬಂದು ಸೀತೆನ ಅಪಹರಣ ಮಾಡ್ತಾನೋ ಆ ಸಂದರ್ಭದಲ್ಲಿ ಸೀತಾ ಮಾತೆ ಆ ವಟವೃಕ್ಷಗಳಿಗೆ ಹೇಳ್ತಾಳೆ, ಇಷ್ಟು ದಿನ ನನ್ನನ್ನ ಸಾಕಿದ್ರಿ, ಸಲಹುದ್ರಿ, ನನ್ನನ್ನ ಈ ಕಿರಾತಕನಿಂದ ನನ್ನನ್ನು ರಕ್ಷಣೆ ಮಾಡಿ ಅಂತ ಕೇಳ್ತಾಳೆ. ಆದ್ರೆ ಮರಗಳು ಸಹಾಯ ಮಾಡ್ತಕ್ಕಂತ ಶಕ್ತಿ ಅವ್ರಿಗೆ ಹೊಂದಿರೋದಿಲ್ಲ. ಕಡೆಗೆ ಆಕೆನ ಎತ್ಕೊಂಡು ಹೋಗ್ಬೇಕಾದ್ರೆ ಮರಗಳಿಗೆ ಹೇಳ್ತಾರೆ, ನನ್ನ ಶ್ರೀರಾಮಚಂದ್ರ ಪ್ರಭು ಬಂದ್ರೆ ದಯಮಾಡಿ ಹೇಳಿ, ರಾವಣ ನನ್ನನ್ನ ಇಂಥ ದಿಕ್ಕಿನಲ್ಲಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತ ನನ್ನ ಪ್ರಭುಗೆ ಹೇಳಿ, ಇಲ್ದೇ ಇದ್ರೆ ಅವ್ರು ನನ್ನನ್ನ ಹುಡುಕಿ ಬಹಳ ನಿತ್ರಾಣರಾಗ್ತಾರೆ ಅಂತ ಹೇಳ್ತಾಳೆ. ಆಗ ಮರಗಳು ತಮ್ಮ ಪ್ರತಿಭಟನೆಯನ್ನ
ಒಂದು ಬೃಹತ್ತಾದ ಒಂದು ಚಂಡಮಾರುತ ಎಬ್ಸೋದ್ರ ಮೂಲಕ ತೋರಿಸ್ತದೆ. ಗಿಡ ಮರದ ಟೊಂಗೆಗಳ ಅಲುಗಾಡ್ತದೆ, ಎಲೆಗಳೆಲ್ಲ ಉದುರ್ತದೆ. ಶ್ರೀರಾಮ ಬಂದಾಗ ಮರಗಳು ಅವ್ರಿಗೆ ಹೇಳ್ತದೆ ಈ ತರ ಸೀತಾಮಾತೆಯನ್ನ ರಾವಣ ಈ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಇತಿಹಾಸದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಸರ್. ಹಾಗಾಗಿ ಐತಿಹಾಸಿಕ ಮಹತ್ವ. ಈಗ ಮನುಷ್ಯ ನೋಡಿ ಸರ್, ಈಗ ಕರೋನಾ ಬಂದದ್ದು ಮನುಷ್ಯನಿಗೆ ಮಾತ್ರ, ಗಿಡ ಮರಕ್ಕೆ ಬರಲಿಲ್ಲ, ಪ್ರಾಣಿ ಸಂಕುಲಕ್ಕೆ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ಮಾಸ್ಕ್ ಹಾಕೊಂಡು ತಿರುಗಲಿಲ್ಲ, ಯಾವ ಗಿಡ ಮರಗಳಿಗೂ ತೊಂದರೆ ಆಗ್ಲಿಲ್ಲ. ಆದ್ರೆ ಎಲ್ಲರಿಗಿಂತ ಬುದ್ಧಿಜೀವಿ ಮನುಷ್ಯನಿಗೆ ಮಾತ್ರ ಕರೋನಾ ಮಾರಣಾಂತಿಕ ಕಾಯಿಲೆ ಆಗಿ ಕಾಡ್ತು. ವಿಶ್ವದಲ್ಲಿ ಎಲ್ಲಾ ವೈಜ್ಞಾನಿಕವಾಗಿ ಮುಂದುವರ್ತಾ ಇರ್ತಕ್ಕಂಥ ನಾವು ಹೃದಯವನ್ನೇ ಬದಲಾವಣೆ ಮಾಡೋಷ್ಟು ಟೆಕ್ನಾಲಜಿ ನಮ್ಮಲ್ಲಿದೆ. ಆದ್ರೆ ಸರಳವಾದ ಕರೋನಾದಂತ ಒಂದು ಶೀತ ಜ್ವರಕ್ಕೆ ಮೆಡಿಸಿನ್ ಕಂಡುಹಿಡಿಯೋದಕ್ಕೆ ಇಡೀ ವಿಶ್ವವೇ ತಲ್ಲಣಿಸ್ತು ಅಂತ ಹೇಳಿದ್ರೆ ಇದು ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂತ ಒಂದು ಎಚ್ಚರಿಕೆಯ ಗಂಟೆ. ನೀವು ನಮ್ಮನ್ನ ನಾಶ ಮಾಡಿದ್ರೆ ಇವತ್ತಲ್ಲ ನಾಳೆ ನೀವು ನಾಶ ಆಗ್ತೀರಿ ಅನ್ನೋದನ್ನ ಒಂದು ಸರಳ ಉದಾಹರಣೆ ಮೂಲಕ ಪ್ರಕೃತಿ ಮನುಷ್ಯನಿಗೆ ಕೊಟ್ಟಿದೆ. ಈಗಲೂ ನಾವು ಎಚ್ಚರಿಕೆ ಮಾಡಿಕೊಂಡು ಪ್ರಕೃತಿಯನ್ನ ಉಳಿಸ್ತಕ್ಕಂತ ಪ್ರಯತ್ನ ಮಾಡದೇ ಇದ್ರೆ ಕರೋನಾಕ್ಕಿಂತ ಮಾರಣಾಂತಿಕವಾದ ಕಾಯಿಲೆಗಳು ಮುಂದೆ ಮನುಷ್ಯನನ್ನ ನಿತ್ರಾಣ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂತ ಸಂದೇಶವನ್ನ ಗುಬ್ಬಚ್ಚಿಗೂಡಿನ ಮೂಲಕ ಕೊಟ್ಟಿದ್ದೀನಿ ಸರ್. ಬಹಳ ವಿಸ್ತಾರವಾದಂತ ವಿಚಾರವನ್ನು ಇಟ್ಕೊಂಡು ನೀವು ಒಂದು ಪ್ರಕೃತಿ ಪ್ರೇಮವನ್ನ, ಪ್ರಕೃತಿ ಅರಿವನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ಅದನ್ನ ಜನಗಳಿಗೆ ಕೊಡೋದಕ್ಕೆ ನಿಮ್ಮ ಈ ಕಾದಂಬರಿಯ ಮೂಲಕ ನೀವು ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ದೀರಿ. ಅದಕ್ಕೆ ನೀವೇ ಆಗ್ಲೇ ಹೇಳಿದಾಗೆ ಒಂದು ಐತಿಹಾಸಿಕ ಮಹತ್ವ ಇದೆ, ಒಂದು ಪೌರಾಣಿಕ ಮಹತ್ವ ಇದೆ, ಒಂದು ಸಾಮಾಜಿಕ ಮಹತ್ವ ಕೂಡ ಇದೆ. ಈ ಮೂಲಕ ನನಗೆ ಏನು ಪ್ರಮುಖವಾಗಿ ಅನಿಸ್ತಾ ಇದೆ ಅಂತಂದ್ರೆ, ಒಬ್ಬ ಸಾಹಿತಿ ಮತ್ತು ಸಮಾಜ ಮತ್ತು ಒಬ್ಬ ಸಾಹಿತ್ಯ ಶಕ್ತಿ ಏನು ಅಂತ ಹೇಳಿ. ಒಬ್ಬ ಸಾಹಿತಿಗಿರ್ಬೇಕಾದಂತ ಶಕ್ತಿ ಏನು, ಅವನು ತನ್ನ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಅವನಿಗಿರ್ಬೇಕಾದಂತ ಸೂಕ್ಷ್ಮತೆಗಳೇನು, ಅವನಿಗಿರ್ಬೇಕಾದಂತ ಸಮಾಜದ ದೃಷ್ಟಿ ಏನು, ಪ್ರೌಢಿಮೆ ಎಂಥದ್ದು ಅನ್ನೋದು ಎಲ್ಲವೂ ಕೂಡ ಈ ನಿಮ್ಮ ಕೃತಿಯ ಮೂಲಕ ಅದು ವ್ಯಕ್ತವಾಗ್ತಾ ಇದೆ. ನಿಮ್ಮ ಎದೆಯ ಮೇಲೆ ಬಿದ್ದಂತ ಅಕ್ಷರಗಳನ್ನ ನೀವು ದಾಖಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಿರಿ. ನೀವು ಅದನ್ನ ಕೃತಿ ರೂಪದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿದಿರಿ. ರಂಗದ ಮೇಲೆ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಕೂಡ ಅದನ್ನ ಪ್ರಯತ್ನ ಮಾಡಿದಿರಿ. ಬಹಳ ಮುಖ್ಯವಾಗಿ ಒಬ್ಬ 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 ಕ್ರಿಯೇಟಿವ್ ಪರ್ಸನ್ಗೆ, ಅಂದ್ರೆ ಒಬ್ಬ ಕ್ರಿಯಾತ್ಮಕ ವ್ಯಕ್ತಿಗೆ ಬೇಕಾದಂತ ಒಂದು 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 ಬೇಸಿಕ್ ಗುಣ ಎಂಥದ್ದು ಅಂತ ನೀವು ಹೇಳ್ತೀರಿ ಸರ್? ಮಾನವೀಯತೆಯನ್ನ ದಾಟಿದ ಕ್ರಿಯಾತ್ಮಕವಾದ ಗುಣ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸರ್. ಮಾನವೀಯತೆಯ ದೃಷ್ಟಿಯಿಂದ ನೀವು ಯಾವುದನ್ನೇ ನೋಡಿದ್ರು ಅದ್ರಲ್ಲಿ ಇರ್ತಕ್ಕಂತ ಸರಿ ತಪ್ಪುಗಳು ನಮಗೆ ಅರಿವಾಗ್ತದೆ ಸರ್. ಯಾವುದನ್ನು ಸಮರ್ಥನೆ ಮಾಡೋ ಬದಲು ಮಾನವೀಯತೆಯನ್ನ ಸಮರ್ಥನೆ ಮಾಡಬೇಕು. ಯಾವಾಗ ಮಾನವೀಯತೆಗೆ ಮಹತ್ವ ಹೆಚ್ಚುತ್ತೋ ಪ್ರತಿಯೊಂದು ಸಂಬಂಧಗಳು ಸಮಾಜದೊಂದಿಗೆ ಬೆಸ್ಕೊಳ್ತದೆ. ಅದು ಐತಿಹಾಸಿಕನೋ ಅಥವಾ ಸಾಮಾಜಿಕನೋ ಯಾವುದು ಅನ್ನೋದಕ್ಕಿಂತ ನಾವು ಸರಳವಾಗಿ ಸಮಸ್ಯೆಗಳನ್ನ ತಗೊಳ್ಬೇಕು. ಸಮಸ್ಯೆಗಳಿಗೆ ಉತ್ತರ ಕಟ್ಟಿಟ್ಟ ಬುತ್ತಿ ಸರ್. ಉತ್ತರ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಉತ್ತರ ಹುಡುಕ್ತಕ್ಕಂತ ಒಂದು ಔದಾರ್ಯವನ್ನ ನಾವು ಪಡಿಬೇಕು. ಆ ತಾಳ್ಮೆ ನಮಗೆ ಬರಬೇಕು. ಪ್ರಯತ್ನ ಮಾಡಿದ್ರೆ ಜೀವನ ಮಾಡೋದಕ್ಕೆ 1 ಕೋಟಿ ಮಾರ್ಗಗಳಿದೆ ಸರ್. ಜೀವನ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಅವಕಾಶಗಳು ಸಿಗೋದಿಲ್ಲ. ಒಳ್ಳೆ ಮೃಷ್ಟಾನ್ನವನ್ನ ಕಲಿಸಿ ಬಾಯಿಗೆ ಇಡಬಹುದು ಸರ್, ಯಾರಿಗೂ ನುಂಗ್ಸೋದಕ್ಕೆ ಆಗೋದಿಲ್ಲ. ನುಂಗ್ತಕ್ಕಂತ ಮನಸ್ಥಿತಿಯಲ್ಲಿ ಎಲ್ಲರನ್ನ ತರ್ತಕ್ಕಂಥದ್ದು ಪ್ರತಿಯೊಬ್ಬ ಸಾಹಿತಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರಾಮಾಣಿಕ ಈ ದೇಶದ ಪ್ರಜೆಯ ಕರ್ತವ್ಯ ಸರ್. ತನ್ನಂತ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿದ್ದಾರೆ. ನಾವು ಎಲ್ಲರನ್ನು ನಮ್ಮಂತೆ ತಿಳ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಮಾಡ್ತಕ್ಕಂಥದ್ದೇನೂ ಇಲ್ಲ ಸರ್. ಎಲ್ಲರೂ ನಮ್ಮ ಹಾಗೆ ತಿಳ್ಕೊಳ್ಬೇಕು. ಎಲ್ಲರಲ್ಲೂ ನಾವು ಒಳ್ಳೇದನ್ನ ಕಾಣಬೇಕು. ಓನ್ಲಿ ಪಾಸಿಟಿವ್ ಫೀಲ್ಸ್ ಇರಬೇಕು ಸರ್. ಯಾವತ್ತು ಗುಣಾತ್ಮಕವಾದ ಸಂಬಂಧಗಳೇನ್ ಮಾಡ್ತದೆ, ನಮ್ಮನ್ನ ಗುರಿ ಮುಟ್ಸೋದಕ್ಕೆ ಪ್ರಯತ್ನವನ್ನು ಮಾಡ್ತದೆ ಸರ್. ನಾವು ಅದನ್ನೇ ಋಣಾತ್ಮಕವಾಗಿ ಯೋಚನೆ ಮಾಡಿದ್ರೆ ಗುರಿಗಳ ಅವಕಾಶ ಆಗಲ್ಲ ಸರ್. ಹಾಗಾಗಿ ಎಲ್ಲರಿಗೂ ನನ್ನ ಒಂದೇ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ನೀವೇನಾಗಿದ್ದೀರಿ ಮೊದಲು ಮಾನವರಾಗಿ ಅಂತ. ವಿಶ್ವ ಮಾನವ ಸಂದೇಶ ಕುವೆಂಪು ಅವರು ಹೇಳಿದ್ದಾರೆ, ಏನಾದರೂ ಆಗು ಮೊದಲು ನೀನು ಮಾನವನಾಗುವಂತ. ಮಾನವನಾಗ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಸಿಕ್ಕಿದೆ. ಅಲ್ಲಿ ಮಾನವರ ಸಮಾಜನ ಒಂದು ಒಳ್ಳೆ ದಿಕ್ಕಿನಲ್ಲಿ ನಡೆಸ್ತಕ್ಕಂಥ ಎಲ್ಲ ಜವಾಬ್ದಾರಿನ ಪ್ರತಿಯೊಬ್ರು ಪಡೆದ್ರೆ ಇಡೀ ಸ್ವರ್ಗ ಆಗುತ್ತದೆ ಸರ್ ಈ ಸಮಾಜ. ಅದು ನಾಟಕ ಭೂಮಿ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಾಮಾಜಿಕ ಆಗ್ಬೋದು, ರಾಜಕೀಯ ಆಗ್ಬೋದು, ಅಥವಾ ನಮ್ಮ ಪರ್ಸನಲ್ ಲೈಫೇ ಆಗ್ಬೋದು. ಪ್ರತಿಯೊಂದ್ರಲ್ಲೂ ನಾವು ಯಾವಾಗ ಟ್ರಾನ್ಸ್ಪರೆನ್ಸಿ ಅನ್ನೋದು ಇರ್ತದೋ ಆಗ ಪ್ರತಿಯೊಂದು ಚೆನ್ನಾಗಿರ್ತದೆ ಸರ್. ಇನ್ ಅಂಡ್ ಔಟ್ ಇರಬಾರ್ದು.
ಖಂಡಿತ ರಾಜು ಅವರೇ, ಬಹಳ ಸಂತೋಷ ನಿಮ್ ಜೊತೆಗೆ ಮಾತಾಡಿದ್ದು. ನಿಮ್ಮ ಆ, ಕಲಾ ಸೇವೆ ಇದೇ ರೀತಿ ಮುಂದುವರಿಲಿ, ನಿಮ್ಮ ಕಲಾ ಪ್ರೌಢಿಮೆ ಇನ್ನಷ್ಟು ಹೆಚ್ಚಲಿ, ನೀವು ಮೊದಲು ಹೇಳಿಕೊಂಡಂತ ಅಳಲು ಬಹಳ ಬೇಗ ದೂರವಾಗ್ಲಿ, ಪ್ರೇಕ್ಷಕರು ನಿಮಗೆ ಸ್ಪಂದಿಸಲಿ, ನಟರು ಕಲಾವಿದರು ನಿಮಗೆ ಸ್ಪಂದಿಸಲಿ, ಮತ್ತು ಬೆಂಗಳೂರಿನಂತ ಮಹಾನಗರಗಳಿಗೂ ಕೂಡ ನೀವು ಆ, ನಿಮ್ಮ ರಂಗಕೃತಿಯನ್ನು, ನಿಮ್ಮ ನಾಟಕ ಪ್ರದರ್ಶನವನ್ನು ಬಂದು ಮಾಡೋದಕ್ಕೆ ಅವಕಾಶವಾಗ್ಲಿ ಅನ್ನುವುದು ಕೂಡ ನಾನು ನಿಮಗೆ ಹಾರೈಸ್ತೇನೆ. ಬಹಳ ಮುಖ್ಯವಾಗಿ ನಾನು ನಮ್ಮ ಈ ಒಂದು ಇವತ್ತಿನ ಸಂವಾದದಲ್ಲಿ ಅರಿತುಕೊಂಡದ್ದೇನು ಅಂತಂದ್ರೆ, ಯಾವುದೇ ನಗರದಲ್ಲಿ ಆದರೂ ಸರಿ, ಯಾವುದೇ ಆ, ಹಿನ್ನೆಲೆಯಲ್ಲಿ ಇದ್ದಂತ ಆದರೂ ಸರಿಯೇ, ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಒಂದು ಮಾನವ ಗುಣ ಅನ್ನುವಂಥದ್ದು. ನಿಮ್ಮ ಮಾತಿನಲ್ಲಿ ನನಗೆ ಅರ್ಥವಾದಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಒಂದು ಮಾನವ ಗುಣ ಮೂಲವಾಗಿ ಬೇಕೇ ಬೇಕು ಪ್ರತಿಯೊಬ್ಬನಿಗೂ ಕೂಡ. ಆ ಮಾನವ ಗುಣವನ್ನ ನೀವು ಇಟ್ಕೊಂಡು ಪ್ರಕೃತಿಯ ಮೂಲಕವಾದರೂ ತೋರಿಸಿ, ನಿಮ್ಮ ಸಾಹಿತ್ಯದ ಮೂಲಕವಾದರೂ ತೋರಿಸಿ, ಅಥವಾ ನಿಮ್ಮ ಪ್ರತಿದಿನದ ವ್ಯವಹಾರದಲ್ಲಿ ಪ್ರತಿಸ್ಪಂದನೆಯಲ್ಲಿ ಆದರೂ ತೋರಿಸಿ, ಯಾವುದರಲ್ಲಾದರೂ ತೋರಿಸಬಹುದು. ಆದರೆ ಮುಖ್ಯವಾಗಿ ಬೇಕಾಗಿರುವುದು ಒಂದು ಮಾನವ ಗುಣ. ಆ ಮಾನವ ಗುಣ ಕಾಣ್ತಾ ಇಲ್ಲ, ಇತ್ತೀಚೆಗೆ ಮರೆಯಾಗ್ತಾ ಇದೆ. ಅದರಿಂದ ನಾವು ವಿಮುಖರಾಗ್ತಾ ಇದ್ದೀವಿ ಅನ್ನೋದು ನೀವು ಇಷ್ಟೊತ್ತು ನಮಗೆ ಹೇಳ್ಕೊಟ್ಟಂತ ಒಂದು ವಿಷಯ. ಇದೆಲ್ಲ ಮಾತುಗಳನ್ನ ನೀವು ನಮ್ಮ ಜೊತೆಗೆ ಕಂಪನಾಂಕಿಗಳ ಜೊತೆಯಲ್ಲಿ ಹಂಚಿಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ಶ್ರೀ ರಾಜು ಅವರೇ. ಕೇಳಿಸಿಕೊಂಡಂತ ಎಲ್ಲ ಕಂಪನಾಂಕಿಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಮುಖ್ಯವಾಗಿ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ಶ್ರೀಮತಿ ಆಶಾ ವಿಶ್ವನಾಥ್ ಅವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ತರದ ಕಂಪನಾಂಕದ ಬೇರೆ ಬೇರೆ ಸಂವಾದಗಳು, ಬೇರೆ ಬೇರೆಯವರ ಜೊತೆಗಿನ ಸಂವಾದಗಳು ಇನ್ನಷ್ಟು ಏರ್ಪಡ್ತವೆ. ಈ ಮುಂಚೆ ಕೂಡ ಏರ್ಪಟ್ಟಿದ್ದಾವೆ, ಇನ್ ಮುಂದೂ ಕೂಡ ಏರ್ಪಡುತ್ತೆ. ಬರೀ ಮನರಂಜನೆ ಮಾತ್ರವಲ್ಲ, ಅದ್ರ ಜೊತೆಗೆ ಮಾಹಿತಿಯೂ ಕೂಡ, ಅದರ ಜೊತೆಗೆ ಒಂದು ಜೀವಸೆಲೆಯನ್ನ ಕೂಡ ಕೊಡುವಂತ ಒಂದು ಪ್ರಯತ್ನ ಈ ಮೂಲಕವಾಗಿದೆ. ರಾಜು ಅವರೇ, ಕೊನೆಯದಾಗಿ ಅರ್ಧ ನಿಮಿಷದಲ್ಲಿ ನಿಮ್ಗೆ ಏನಾದ್ರು ಹೇಳಕ್ಕಿದ್ರೆ ದಯವಿಟ್ಟು ಹೇಳಿ. ಸರ್, ಏನಿಲ್ಲ, ನನ್ನಂತ ಒಬ್ಬ ಗ್ರಾಮೀಣ ಪ್ರತಿಭೆಯನ್ನ ನೀವು ಗುರುತಿಸಿ ಕಂಪನಾಂಕಿಗಳೊಂದಿಗೆ ನಮ್ಮನ್ನ ಸೇರಿಸಿ ವಿಚಾರವನ್ನು ವಿಮರ್ಶೆ ಮಾಡೋದಕ್ಕೆ, ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ಕಂಪನಾಂಕದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಸರ್. ಎಲ್ಲರೂ ಸೇರಿ ಈ ಸಮಾಜವನ್ನ ಒಂದು ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಹಾಗಾಗಿ ರಂಗಭೂಮಿ ಅಂದಿಗೂ ಜೀವಂತ, ಇಂದಿಗೂ ಜೀವಂತ, ಮುಂದೇನು ಖಂಡಿತ ಜೀವಂತವಾಗಿ ಉಳಿತದೆ ಅಂತಕ್ಕಂಥ ಒಂದು ನನ್ನ ಅಚಲವಾದ ಭಾವನೆ ಏನಿದೆ, ಅದು ಇಂದಿಗೆ ಸಾರ್ಥಕ ಆಯ್ತು ಅಂತ ಹೇಳ್ತೀನಿ ಸರ್. ಎಲ್ಲರಿಗೂ ನನ್ನ ಕಡೆಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ರಾಜು ಅವರೇ, ಮತ್ತೆ ಭೇಟಿ ಆಗೋಣ.